ಮಾನ್ಸ ಮಾನ್ಸ ಬಾ ಇಲ್ಲೇ ಹೇಳವ ಎದಕ್ಕೆ ಕರೆದದ್ದು. ಅಲ್ಲ ಹುಡುಗಿ ಮೊನ್ನೆಗ ಸೀರೆ ತಮ್ಮಂದತಿ ಅವು ಸೀರೆ ಓಸು ಜಂಪರ್ ತಗೊಂಡೋಗಿ ಕೊಟ್ಟು ಬಾರ ಅಂತ ಹೇಳೇನಿ. ಇನ್ನು ಕೊಟ್ಟ ಇಲ್ಲಂತಲ್ಲ. ನಾನು ಹೊಲದ ಗಿಲ್ಲನ ಹಾಕಿ ಅಂತ ತಿಳಿದನಿ. ನೀನು ನೋಡಿದ್ರೆ ಅವ್ನು ಮನೆಗೆ ಇಟ್ಕೊಂಡು ಕುತ್ಕೊಂಡಿದ್ದಿ. ಎದಕ್ಕೆ ಬರ್ತಾವ ಮನೆಗೆ ಇಟ್ಕೊಂಡು ಕುತ್ಕೊಂಡ್ರೆ ನಾಳೆ ಉಡಾಕ್ ಬೇಡ ನಿನಗೆ. ಹಾಂ ಮೊದ್ಲು ಹೋಗಿ ಅವ್ನು ಕೊಟ್ಟು ಬಾ. ಆಮೇಲೆ ಒಂದು 10 ಜಾಕೆಟ್ ಹಾಕ್ಬಿಡು. ಹಗ್ಲಲ್ಲಿ ಏನು ಹೊಲಿಸ್ಕೊಂತ ಕುಂದಿರ್ತಿದ್ದಿ, ಮದುವೆ ಆದಮೇಲೆ ಉಡಾಕ್ ಬೇಕಾಕವು. ಅದಕ್ಕೆ ಬಿಡವಾ ಅವ್ರು ಹೆಂಗೆ ಹೊಲಿತಾರೆ ನಾವು ಚಲೋ ಸೀರೆಗಳವು. ಅದಕ್ಕೆ ನಾನು ಅಲ್ಲೇ ಬೆನ್ನೂರು ಪೇಟೆಗೆ ಹೋಗಿ ಹಾಕಿ ಗಡ ಕೊಟ್ಟಾಕಿ ಹೇಳಿ ಬರ್ತಾನೆ ತಗ. ಅಲ್ಲಾದ್ರೆ ಜಲ್ದಿನೂ ಕೊಡ್ತಾರೆ ಮತ್ತು ಚಲೋನು ಹೊಲಿತಾರೆ. ಏನು ಸ್ವಲ್ಪ ದುಬಾರಿ ಹಾಕವು. ಆಗ್ಲಿಲ್ಲ ಏನು ಆತು ಮತ್ತೇನು ಹಗಲೆಲ್ಲ ಹೊಲ್ಸವಲ್ಲವೇನು. ಹಗಲೆಲ್ಲ ಹೊಲ್ಸವಲ್ಲ ಅಂದ್ರೆ ಒಂದು ಕೆಲಸ ಮಾಡ, ಚಲೋ ಮಡಿ ಸೀರೆಗಳು, ಮದ್ವೆ ಸೀರೆ, ಇಳದ ಸೀರೆ ಓದವಲ್ಲ ಒಂದು 5 ಸೀರೆ ಅವನ್ನಷ್ಟು ಬೇಕಾರ ಅಲ್ಲಿ ಪೇಟೆಗೆ ಹೊಲಿಸಿಗೆ. ಉಳಿದುದು ಇಲ್ಲೇ ಹಾಕು. ಚಲೋ ಹೊಲಿತಾಳಾಕಿ ಆಸೆ ಚಲೋ ಹೊಲಿತಾಳ ಅಂತ ನೋಡು ಅನ್ನಕತ್ತಿದ್ರು ಮೊನ್ನೆ ಅವ್ರು ಲಲಿತಕ್ಕರು. ಹಂಗಾದ್ರವ ಅವು 5 ಜಂಪರ್ ಅದಾವಲ್ಲ ಅವನ್ನೆಲ್ಲ ನಾವು ಒಯ್ದು ಅಲ್ಲಿ ಪೇಟೆಗೆ ಕೊಟ್ಟು ಹೊಲಿಸ್ಕೊಂಬರ್ತಾನಂತ. ಉಳಿದುದು ಐತಲ್ಲ ನೀನು ಒಯ್ದು ಹಾಕ್ಬಿಡು. ನನಗೇನು ಅವ್ರ ಪರಿಚಯ ಇಲ್ಲ ಏನಿಲ್ಲ ಅಕ್ಕರ. ಅದಕ್ಕೆ ಅಳತಿ ಜಂಪರ್ ಐತೆ ನೋಡು ಅದನ್ನ ತಗೊಂಡು ಹೋಗ್ಬೇಕಂದ್ರೆ. ಹೌದಾ ಸರಿ ತಗ, ಹಂಗಾರೆ ಅಷ್ಟು ಮಾಡಿದ್ರೆ ಆತ. ಮಗಳ ಅದೃಷ್ಟ ಅಂದ್ರೆ ನಿಂದ ನೋಡವ. ನಮ್ಮ ಅಕ್ಕನ ಮನೆ ಸಂಬಂಧ ಬಿಟ್ಟು ಹೋದ್ಬಿಡು. ನಮಗೆ ಇನ್ನೇನು ನಮ್ಮ ಮಗಳು ಮಾಡ್ಕಿಲಿಲ್ಲ. ಯಾರ ಬಂದ್ರೆ ಹೊಕ್ಕಂದ್ರೆ ಒಳಗೆ ಅನ್ನಂಗಾಗಿತ್ತು. ಏನು ಮಾಡ್ತೀವಿ, ದೇವರು ನಮ್ಮ ಕಡೆಗೆ ಅದನ್ನು ನೋಡುವ. ಹೆಂಗೆ ಒಟ್ಟು ಮತ್ತೊಂದು ದಾರಿ ತೋರಿಸಿದ್ನಲ್ಲ ನಿನಗೆ ಈ ಮನೆ ಬರೋಕೆ. ಚಲೋ ಆತು. ಹೌದಪ್ಪ, ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ. ಆತು ಇಲ್ಲೇ ಮಾತಾಡ್ಕೊಂತ ನಿಲ್ಬೇಡ. ಬಡ ಬಡ ಹೋಗು, ಏನು ಕೆಲಸ ಮುಗಿಸ್ಕೆ. ಇನ್ನೇನು ಭಾಳ ದಿನ ಉಳ್ದಲ್ಲ ಲಗ್ನಕ್ಕೆ. ಸರಿ ತಗೊಳವ. ಈಗರ ಸಮಾಧಾನ ಆತಿಲ್ಲ ನಿನಗೆ? ನೋಡು ಹಿಂಗಾತು. ನಿಮ್ಮ ಅಕ್ಕನ ಮಗ ನನ್ನ ಮಗಳು ಮಾಡ್ಕೊಲಿಲ್ಲ ಅಂತ ದಿನಾನ ಕಿಟಿ 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 ಅಂತಿದ್ದಿ. ಈಗ ಖುಷಿಯಾಗಿರ್ಬೇಕ ನಾನು ನಿನಗೆ. ಆಗದೇನು ಮಾಡ್ತೈತಿ ಹೇಳು ಖುಷಿ. ಇಂಥ ಆಸ್ತಿವಾನ್ರದಾರ, ಬೇಕಾದಂಗೆ ರೊಕ್ಕ ರುಜಿ ಐತಿ. ಏನು ಹಿಂದಿಲ್ಲ ಮುಂದಿಲ್ಲ, ಅತ್ತಿಗಿರಲ್ಲ ನಾದ್ನಿರಲ್ಲ, ಏನಿಲ್ಲ. ಒಬ್ಬ ಸೊಸಿ. ಆ ದೇವರು ನಮ್ಮ ಬೆನ್ನಿಗೆ ಅದನ್ ಬಿಡು. ಆ ಹಿರೇಕಿ ಮಕ್ಕಳಾಗಲ್ಲ ಅಂತಂದು ಇದೇ ಟೈಮ್ನಾಗನ ಗೊತ್ತಾತ್ ನೋಡು. ಎಲ್ಲರ ನನ್ನ ಮಗಳಿಗೆ ಎಲ್ಲಿ ಬೇರೆ ಕಡೆ ಫಿಕ್ಸ್ ಮಾಡಿದ್ಮೇಲೆ ಗೊತ್ತಾಗಿದ್ದೆ ಅಂದ್ರೆ ದೊಡ್ಡ ಹೊಲಿಗೆ ಹಾಕತ್ತದ. ಚಲೋ ಆತ್ ನಾ ಗಡ ಬಂದದ್ದು. ನಿಮ್ಮ ಮಾತು ಕೇಳ್ಕೊಂಡು ಅಲ್ಲೇ ಕುಂತಿದ್ದೆ ಅಂದ್ರೆ ಇದೆಲ್ಲ ಕಾಣ್ತಿದ್ದಲ್ಲ ನಾನು, ಗೊತ್ತನ. ಅನಾಸ್ತಿ ಇಷ್ಟಕ್ಕೊಂದು ಆಸ್ತಿ ಮಂದಿ ಪಾಲಾಗಿ ಕೂತು. ಈಗ ನೋಡು ನಾವ ರಾಜ ನಾವ ರಾಣಿ ಇದ್ದಂಗೆ. ನನ್ನ ಮನೆ ನನ್ನ ಮಗಳ ಮನೆ ನಾನೇ ಇರಾಕೇನ್ರಿ ಬಂದಿರೋದು. ನಾನಂತೂ ಹೊಟ್ಟೆ ಅಲ್ಲಿ ಬರಂಗಿಲ್ಲಪ್ಪ, ಇಲ್ಲೇ ಇದ್ದು ಬಿಡ್ತೀನಿ. ನೀನ ಬೇಕಾದ್ರೆ ಹೋಗೋದು ಬರೋದು ಮಾಡ್ಕೊಂತ ಇರು. ಆ ಹಳ್ಳಿಯಾಗ ಯಾರು ಇರ್ತಾರ? ಓ ಈಗ ಅಲ್ಲ ಹಳ್ಳಿ ಆತೇನ ಅದು? ಮತ್ತು ಇದೇನು ದೊಡ್ಡ ಸಿಟಿನ? ಒಂದು ಕೆಲಸ ಮಾಡು, ನೀನು ನಳೆಯಾಗ ಹೇಳಿ ಸುಮ್ಮನೆ ಬೆನ್ನೂರಾಗ ಒಂದು ಮನೆ ಹಿಡೋದು ಬಿಡು ಅಂತಂದು ಹೇಳು. ಅಲ್ಲೇ ಹೋಗಿದ್ರಕತ್ತು ಉಷ್ಟ್ರು 4 ಮಂದಿನ. ಹೌದಲ್ಲ, ನನಗೆ ವಿಚಾರನ ಬಂದದ್ದಲ್ಲ ನೋಡಿದೆ. ಅಷ್ಟ ಮಾಡಿದ್ರೆ ಅದು ಬಿಡು. ಪಾಪ ನನ್ನ ಮಗಳು ಕಲ್ತಕ್ಕಿ ಇಂಥ ಹಳ್ಳಿಯಾಗ ಏನು ಬಂದಿರ್ತಾಳ. ಈ ಕೊಂಪೆ ಏನು ಮಾಡ್ತಿದ್ದಿ? ಸುಮ್ಮನೆ ಇದನ್ನೆಲ್ಲ ಮಾರ್ಕೊಂಡು ಪೇಟೆ ಊರಾಗ ಒಂದು ದೊಡ್ಡ ಮನೆ ಹಿಡ್ಕೊಂತ ಆದಂಗೆ ಆಳು ಕಾಳು ಹಚ್ಕೊಂಡು ಕೆಲಸ ಮಾಡಿಸ್ಕೊಂತ ಇರುವಲ್ರಕ್ಕ. ಅಷ್ಟ ಮಾಡಿದ್ರೆ ತಡ್ರಿ. ಚಲೋ ಹೇಳಿದ್ರು ನೋಡಿ ನೀವು ನೆನ್ಪು ಮಾಡಿ. ಸುಮ್ಮನಿರ್ಲಿ ಈಗ ಅಂದಿಗಿಂದಿ ಮತ್ತು ನಮ್ಮ ಅಕ್ಕನ ಮುಂದೆ ಮತ್ತು ನೋಡಿ ಇವ್ರ ಮಗಳು ಕೊಡೋದಲ್ದ ಮತ್ತು ನನ್ನ ಮಗನ ಇಲ್ಲಿಂದ ಉಡ್ಸ್ಕೊಂಡ ಹೊಂಟ್ರನ ಅಂತಂದು ಅಂದಿಗಿಂದಳು. ಸ್ವಲ್ಪ ಮದುವೆ ಆಗತ್ತಂಕ ತಡಿ, ಆಮೇಲೆ ನಿನ್ನ ಕಾರಣಮ ಮಾಡುವಂತ ಏನು ಮಾಡ್ತೀಯ? ನನಗೂ ಗೊತ್ತಾಕತ್ತೇಳಿ ಯಾವಾಗ ಮಾತಾಡ್ಬೇಕಂತಂದು. ಈಗೇನು ತೆಗಿಯಂಗಿಲ್ಲ ಅದ್ರ ಸುದ್ದಿನ. ಅದು ಇರುವಲ್ದಕ್ಕೆ ಮನೆಗೆ ಏನಾರ ಮಾಡ್ಬೇಕು, ಮಟ್ಬೇಕು, ಕಟ್ಟಿಗೆ ಪಟ್ಟಿಗೆ ಒಡೆದು ಹಾಕ್ಬೇಕು. ಏನೋ ಒಂಚೂರು ನಿಮ್ಮ ಅಕ್ಕನ ಕೇಳ್ರಿ, ಒಂಚೂರು ಹೆಂಗೆ ಉಬ್ಬಸ್ರಿ ಮಾತಾಡಿ. ನೋಡು ತೀರ ಬರೋದ ಬಿಟ್ಟದ್ದ ನಮ್ಮ ತಮ್ಮ ಈಗ ಮಗಳು ಮಾಡ್ಕೊಂತ ನೆನತಿಗೆ ಬಂದಾನ ಅಂತಂದು ಆಕಿ ಏನಾರ ಅನ್ಕೋಬಾರ್ದಲ್ಲ ನಿಮ್ಮ ಅಕ್ಕ. ಅದಕ್ಕೆ ನಾ ಎಲ್ಲ ಕೇಳೇನಿ. ನೀ ಏನು ತಲೆ ಕೆಡ್ಸ್ಕೊಂಡ್ ಹೋಗ್ಬೇಡ ಅದ್ರ ಬಗ್ಗೆನ. ಆ ಕಟ್ಟಿಗೆ ಹೊಡ್ಯಕ್ಕೆಲ್ಲ ಆಳ್ಗೆ ಹೇಳಾಳ ಅಂತಾಗ ನಮ್ಮ ಅಕ್ಕನ ಮನೆ ನನಗೇನು ಕೆಲಸ ಹಚ್ತಾರಲಿ? ಅದ್ರ ಬೇರೆ ಬೀಗ್ರು ಹಾಕಕತ್ತೀವಿ ನಾವು, ಹೌದಲ್ಲ? ಅಂದಂಗೆ ಹಾಕಿಲ್ಲ ಈಗ ದೊಡ್ಡ ಸೊಸಿ ಆದ ತವ್ರ ಮನೆಗೆ ಹೋಗಿ ಸೇರ್ಕೊಂಡತಿ. ಮತ್ತಿಲ್ಲೇನು ಮಾನೆಲ್ಲ ಮರ್ಯಾದಿಲ್ಲ, ಇಲ್ಲಿರೋಕೆ ಇರ್ತಾಳ. ಸುಮ್ಮನೆ ಅಸಹ್ಯ ಮಾಡಿಸ್ಕೊಳಕ್ಕೆ ಅಕ್ಕ ಅಲ್ಲಿ ಹೋಗ್ಬಿಟ್ಟಾಳಕ್ಕಿ. ಹೌದಾ? ಸರಿ ಬಿಡು ಹಂಗಾರ. ರೀ ನಾನು ಆಕಿ ಜಂಪರ್ ತಗೊಂಡು ಹೋಗಿ ಹೊಲಕ್ಕೆ ಹಾಕ್ಬಿಡ್ತಾನೆ. ನೀವು ಇಲ್ಲೇ ಇರಿ ಮಂತ್ಯಾಗ. ಮತ್ತು ನಿಮ್ಮ ಅಕ್ಕ ಬಂದ್ಲ ಅಂದ್ರೆ ಭಯಕ್ಕೆ ಹತ್ತಾಳ ನೋಡು. ತುಂಬಿದ ಮನೆ ಬಿಟ್ಟು ಅದಕ್ಕೆ ಹೋಗಕ್ಕೆ ಹೋಗಿದ್ದೇವ, ನಾ ಬರತನಕ ಇರ್ಬೇಕಿಲ್ಲ ಅಂತಂದು. ಅಲ್ಲೇ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಸರಿ ತಗ, ನಾನು ಎಲ್ಲಿ ಹೋಗ್ಕನಿ, ನೀವು ಹೋಗು ಜಾಕೆಟ್ ಹೊಲಿಯಕ್ಕೆ ಆಯ್ತು ಬಾ. ಹಂಗೆ ನೀನು ಒಂದೆರಡು ಹೊಲಿಸ್ಗೆ. ಏನು ಕೊಡೋ ರೊಕ್ಕದಾಗ ಕೊಡ್ತಾಳಾಯ್ತು ನಮ್ಮ ಅಕ್ಕ, ಹೌದಲ್ಲ? ಬೇಡ ಈಗ ನಾ ಹೊಲಿಸ್ಕೊಂಡು ರೊಕ್ಕ ಕೊಡ್ರಿ ಅಂದೆ ಅಂದ್ರೆ ಮತ್ತೆ ನಿಮ್ಮ ಅಕ್ಕನ ಮಕ್ಕಳ ಉರಿ ಬಿದ್ರಿ ಮಾಡ್ಬೇಕು. ಅದಕ್ಕೆ ನನ್ನ ಮಗಳು ಈ ಮನೆ ಬಂದ ಮೇಲೆ ಐತಲ್ಲ ನಮ್ದು ಸಾಮ್ರಾಜ್ಯ. ಆಮೇಲೆ ಮಗಳು ಸುಮ್ಮನೆ ತೆಗೆದು ರೊಕ್ಕ ಕೊಡ್ತಿರ್ತಾಳ. ಇಸ್ಕೊಂಡು ಖರ್ಚು ಮಾಡ್ಕೊಂತ ಹೋದ್ರೆ ಆಗೋತಪ್ಪ. ಈಗ ಯಾಕೆ ಅಂತಪ್ಪರ ಸಿಗಾಕತ್ತೈತೆ ಎಂದು ಒಮ್ಗೆ ಕೆಚ್ಲಕ್ಕೆ ಒಯ್ಯಕ್ಕೆ ಹೋಗ್ಬಾರ್ದು. ಸುಮ್ಮನೆ ಹಿಂಡ್ಕೊಂಡು ಉಣ್ಣೋದು ವಿಚಾರ ಮಾಡೋಣ. ಸರಿ ತಗ, ಹಂಗೆ ಮಾಡಿದ್ರ ಆತು. ಸಂಗ್ಯಾ ನೀನು ಯಾವ ಬಂದಿದ್ದಪ್ಪ? ಆರಾಮದೀಯ? ಮನೆಗೆಲ್ಲ ಆರಾಮದಾರಲ್ಲ? ಹ್ಞೂನಕ್ಕ, ನಾ ಆರಾಮದ ನೋಡು. ನೀವು ಆರಾಮದಿರಲ್ಲ? ನಾನು ಬಂದೇನು ಬಳತ್ತಾಗಿಲ್ಲವ.
ಇದೇ ಬಂದೆ ಒಂದು 10 ನಿಮಿಷದ ಮುಂಚೆ. ಆಕೆ ನಾನು ಹೆಂಡ್ತಿ ಎಲ್ಲಿಗೆ ಹೋಗ್ಕನ್ನಿ ಒಂದಿಟ್ಟು ಮನೆ ಕೂತ್ಕರ್ರಿ ಅಂತಂದು ಹೋದ್ಲು. ಅದಕ್ಕೆ ನಿಮ್ಮ ದಾರಿನ ಕಾಯಕತ್ತಿದ್ದು ನೋಡುವ ಅಂದಂಗೆ ನೀವೆಲ್ಲಿ ಹೋಗಿದ್ರಿ? ನಿಮ್ಮ ಅಕ್ಕ ಎಲ್ಲಿ ಹೋಗಿದ್ಲ ಏನೋ ಗೊತ್ತಿಲ್ಲ ಮರಯ್ಯ. ನಾನೇನೋ ಪೇಟೆ ಕೆಲಸ ಇತ್ತು ಅಂತ ನಾ ಹೋಗಿದ್ದೆ. ಈಕೆ ಎಲ್ಲಿ ಹೋಗಿದ್ಲ ಆಕಿನ ಕೇಳಿದ್ರೆ ಗೊತ್ತು ನೋಡಪ್ಪ. ಅಲ್ಲ ತಮ್ಮ, ಮದುವೆ ಮನೆ ಅಂದ್ರೆ ಸುಮ್ಮನೆ ಆಕತ್ತೇನು? ಹಂಗೆ ಒಂಚೂರು ಬಂಗಾರದ ಅಂಗಡಿ ಕೆಲಸ ಇತ್ತು. ಮೊನ್ನೆ ಬಟ್ಟೆ ಒಂದಿಷ್ಟು ಕೊಂಡ್ಕೊಂಬಂದಿದ್ದೆ ಮದುವೆ ಸಲುವಾಗಿ. ಮತ್ತು ಯಾರಿಗೆ ತರಲಿಲ್ಲದ್ರ ಮದುಮಗಳಿಗೆ ತರ್ಬೇಕಲ್ಲಪ್ಪ. ಅದಕ್ಕೆ ಆದಷ್ಟು ಒಂದಿಷ್ಟು ರೊಕ್ಕ ಕೊಟ್ಟು ಅದು ಒಂದು ಸೀರೆ ಚೇಂಜ್ ಮಾಡಿಸೋದಿತ್ತು, ಮಾಡಿಸ್ಕೊಂಬರೋಣ ಅಂತ ಹೋಗಿದ್ದೆ. ನನಗೆ ಬೇಕಾದಂಥ ಸೀರೆ ಇದ್ದಿಲ್ಲ. 2 ದಿನ ಬಿಟ್ಟು ಬರ್ರಿ ಕೊಡ್ತೇವೆ ಅಂತಂದ್ರೆ ಹಂಗಾಗಿ ಆ ಸೀರೆ ಎಲ್ಲ ಬಿಟ್ಟು ಬಂದೆ. ಹೌದೇನಕ್ಕ? ಚಲೋ ಆತ್ಬಿಡು. ನೀನು ನೋಡಿ ಭಾಳ ಖುಷಿ ಆತಕ್ಕವ ನನಗೆ. ನನಗೂ ಅಷ್ಟೇನಪ್ಪ, ನಿನ್ನ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ. ನೀನು ಮೊನ್ನೆ ಮದುವೆ ಬರಲಾರದಕ್ಕೆ ನನ್ನ ತವ್ರ ಮನೆಯದು ಹರ್ಕೊಂಡು ಹೋಗ್ಬಿಡಪ್ಪ. ಇನ್ನೇನು ನನಗೆ ಅವ್ರಿಗೆ ಸಂಬಂಧ ಇಲ್ದಂಗೆ ಆತು, ನನಗೆ ನನ್ನವ್ರು ಯಾರು ಇಲ್ದಂಗೆ ಆತು ಅನ್ನಂಗಾಗಿತ್ತು ಅಂತ ನನ್ನ ಮನೆ ನೀನು ನೋಡಿದ್ನಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ ನನಗೆ. ಯಾಕ ಬರೀ ಮಾತಿನಾಗ ಹೊಟ್ಟೆ ತುಂಬಿಸ್ತೀನ? ನನ್ನ ಹೊಟ್ಟೆ ಚುರು ಊಟಕತ್ತೈತವ. ನಿನ್ನ ಕೈಯಾಗಿಂದ ಒಂದಿಷ್ಟು ಏನಾರು ಮಾಡಿಕೊಡು ನನ್ನ ಅಷ್ಟಕ್ಕೆ. ನನಗೆ ಒಂಥರ ನಿನ್ನ ಕೈಯಿಂದ ತಿನ್ಲಾರ್ದಕ್ಕೆ ಸಮಾಧಾನನ ಇಲ್ದಂಗೆ ಆಗೈತಿ. ಇಲ್ಲಿ ಬಂದನು ಹಂಗೆ ನಿಂದ್ರು ಅಂದ್ರೆ ಹೆಂಗಾಕತಿ ಹೇಳು? ಅದಕ್ಕೆ ಏನಾರು ನಾಷ್ಟಾರ ಮಾಡಿ ಇಲ್ಲ ಊಟಕ್ಕಾರ ಮಾಡಿಕೊಡು. ಅಲ್ಲ, ನೀ ಬಂದದ್ದು ನೋಡಿ ನೀನೇನು ಹಂಗೆ ಹೋದ್ಲನ? ಏನು ಅದಳಾಕಿ ತೀರ ಗಂಡ ಬಂದಿಟ್ಟು ಉಣ್ಣಕ್ಕೆ ಮಾಡಿ ನೀಡ್ಲಾರ್ದಕ್ಕಿ ಮತ್ತು ಈಕಿ ಬಂದಿಲ್ಲನ? ಕರ್ಕೊಂಬಂದಿಲ್ಲೇನ್ರಿ ಆಕಿನ ಮದುವೆನ? ಮದುವೆ ಮನೆ ಒಬ್ರು ಇರ್ಬೇಕು ಮನ್ಯಾಗ, ಹೋದಾರ ಬಂದರೆ ಒಟ್ಟು ಜೇಕ್ರಕ್ಕೆ ಮಾಡಾಕರ ಹಾಕತ್ತೆ ಅನ್ನೋದು ಏಟು ಇಲ್ಲ ತಲೆಯಾಗ. ಹೋಗಿ ಕುಂತ್ಬಿಟ್ಟಾಳಲ್ಲ ತವ್ರ ಮನ್ಯಾಗ. ನೀವು ಹಂಗಾದಿರಿ, ಆಕೆ ಒಕ್ಕನೆ ಅಂದ್ಲು ಕಳಿಸಿ ಕುತ್ಕೊಂಡಿರಿ. ಕರ್ಕೊಂಬರಕ್ಕೆ ಬರೋದಲ್ಲ ನಮ್ಮ ಮದುವೆ ಆಗ ಮಾಟ. ಆಮೇಲೆ ಬೇಕಾರೆ ಹೋಗೋಲ್ಲಕ್ಕ, ಆಕಿಗೆ ಯಾರು ಇಲ್ಲೇ ಇರೋ ಅಂತಾರೆ. ಈ ಮದುವೆನ ಮಾಡೋದು ಬೇಡ ಅಂತ ನಾನು ಹೇಳಕತ್ತೀನಿ. ಅಂತಂದ್ರೆ ನೀನು ಹಿರೇಸೊಸಿ ಕರ್ಕೊಂಬಂದು ನಿನ್ನ ಗಂಡಗೆ ಇನ್ನೊಂದು ಮದುವೆ ಮಾಡ್ತೇವ. ನೀವು ಹೋದ್ರ ಬಂದ್ರೆ ಚಾಕ್ರಿ ಮಾಡ್ಕೊಂತ ನಮ್ಮ ಮನೆಗೆ ಆಳಗತ್ತೆ ಬಿದ್ದಿರು ಅಂತಂದು ಆಕಿನ ಕರ್ಕೊಂಬರ್ಲಿ ನಾನು? ನನಗೆ ನಾಚಿಕೆ ಆಕತ್ತಪ್ಪ ಹಂಗೆಲ್ಲ ಮಾತಾಡಕ್ಕೆ. ನಿನಗೆ ಇಲ್ದಂಗೆ ಇರ್ಬೋದು ನಾಚಿಕೆ. ಅದಕ್ಕೆ ನಾ ಮಾತಾಡಕತ್ತಿದ್ದಿ. ಹೋಗ್ಲಿ ಬಿಡಿ ಅಕ್ಕ, ಮಾವನ ಜೊತೆಗೆ ಯಾಕೆ ಜಗಳ ಮಾಡ್ಕೊಂತಿದ್ದಿ? ಏನು ಆಕೆ ಒಬ್ಬಕ್ಕಿಲ್ಲದ್ರೆ ಏನು ಆಗಂಗಿಲ್ಲ. ಆಕೆ ಇದ್ಲಂದ್ರೆ ಇನ್ನೊಟ್ಟು ಕಿರಿಕಿರಿ. ಹೋಗಿದ್ದ ಬೇಷ್ ಅತ್ಲಾಗ ನಾವಾಗಿ ಹೋಗವ ಮನೆ ಬಿಟ್ಟು ಅನ್ನಕ್ಕಾಕದಿಲ್ಲ ಮದುವೆ ಆದ್ಮೇಲೆ. ಆಕೆ ಹೋಗ್ಯಾಳಲ್ಲ, ಬೇಷ್ ಆತು, ಇನ್ನೊಟ್ಟು ಹಗುರ ಆತು ಅಂತ ತಿಳ್ಕೊಬೇಕು. ಹಂಗಂತೀಯಲ್ಲ, ಸರಿ ಬಿಡು ಹಂಗಾರ. ನಡಿ, ನಾನು ಏನಾರ ಮಾಡ್ಕೊಡ್ತಾನೆ ತಿನ್ನಕ್ಕೆ ನಿನಗೆ. ಹಾ ಅಕ್ಕ ತಮ್ಮ ಅದಿರ್ ನೀವು. ಇದ್ರ ನಿಮ್ಮಂಗಿರ್ಬೇಕು ನೋಡು. ನೋಡು ಎಷ್ಟು ಹಠ ನಿಮಗೆ. ಒಬ್ರು ಮಂತ್ಯಾನ ಮುರಿದು ಮಗಳು ಕೊಟ್ಟು ಮತ್ತೊಂದು ಮದುವೆ ಮಾಡ್ಬೇಕು ಅನ್ನೋದು ಎಷ್ಟರ ಚಟ ಇರ್ಬೇಕು ನಿಮಗೆ. ಮಾಡ್ರಿ, ಎಲ್ಲಿ ತನಕ ನಡೀತೈತೆ ನಡೆಸ್ರಿ ನೀವು. ನಿಮಗೂ ನಡೆ ಹೊತ್ತೀಗ, ಅದಕ್ಕೆ ಮಾಡ್ತೀರಿ. ಪಾಪ ನನ್ನ ಸೊಸಿ ಬಾಯ್ಸತ್ತಕ್ಕಿ ಸಂಪನ್ನಿ ಆಕೆ ಸುಮ್ಮನದಾಳ ಅಂತಂದು ನಿಮ್ದು ಆಟಕ್ಕೆ ಜೋರಾಗೈತಿ. ನಡೆಸ್ರಿ ಎಲ್ಲಿ ತನಕ ನಡೀತೈತಿ ನಾನು ನೋಡ್ತೇನೆ. ದೇವ್ರು ಅನ್ನೋ ಮ್ಯಾಲ ಒಬ್ಬ ಹೋದಾನ, ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತಂದು ಎಲ್ಲ ಲೆಕ್ಕ ಹಾಕ್ತಿರ್ತಾನೆ. ಗೊತ್ತೈತಿ ಯಾರಿಗೆ ಒಳ್ಳೇದು ಮಾಡ್ಬೇಕು ಯಾರಿಗೆ ಕೆಟ್ಟದ್ದು ಮಾಡ್ಬೇಕು ಅನ್ನೋದು ಭಗವಂತಗ. ರೀ, ಏನ್ರಿ ಅದು ಸುಮ್ಮನೆ ಒಟ ಚಲೋ ಇಟ್ಬಿಟ್ಟಿರಲ್ಲ. ಇಲ್ಲೇನು ಹರಿಕತೆ ಹಚ್ಚಬೇಡ್ರಿ, ಹೋಗ್ರಿ. ಅಂಗಡಿ ಕೆಲಸ ಐತೆ ನಾನು ನೋಡ್ಕೇರಿ. ಅವನು ಹೋಗ್ಯಾನ ನೋಡು, ಅವನು ಕರೀರಿ ಒಂದಿಟ್ಟು. ಅಲ್ಲಿ ಹೋಗಿ ಕುಂತ್ ಬಿಡ್ತಾನೆ ಆಕೆ ಮುಂದೆ. ಏನು ಆಗೋದಲ್ಲ ಹೋಗೋದಲ್ಲ, ಇಲ್ಲೇ ಮನ್ಯಾಗಿರ ಅಂತ ಹೇಳ್ರಿ. ಇನ್ನೊಮ್ಮಿಂದ ಅಲ್ಲಿ ಹೋಗಕ್ಕೆ ಹೋಗಬೇಡ ಅಂತೇಳಿ. ಇಲ್ಲ ಅಂದ್ರೆ ಆಕಿಗೆ ಬಂದಿರ ನಮ್ಮ ಮದುವೆ ಆಗ ಮಟ ಈಕೆ ಸಲುವಾಗಿ ಹೋಗಿ ಅವನು ಅಲ್ಲಿ ಕುಂದಿರ್ತಾನೆ. ನಿನ್ನ ಎಲ್ಲಾರ ಕಡೆಗೆ ನಾನ ಸಾಯ್ಬೇಕು, ತಲೆ ಕೆಟ್ಟು ಹೋಗೈತೆ ನನಗೆ. ನಡಿಯಲ್ಲ ತಮ್ಮ, ಒಳಗೆ ನಡಿ. ನಿಮ್ಮ ಮಾವಂದು ಹಂಗೆ ಇದ್ದದ್ದ ಹಾಳು ಪುರಾಣ. ಏನಾರು ಮಾಡ್ತಾ ನಡಿ, ತಿಂದು ಚಾ ಕುಡೋದು ಆಮೇಲೆ ಮುಂದಿನ ಕೆಲಸ ಮಾಡಿದ್ರಕತಿ. ಮಾವ, ನಿನ್ನ ಆಟ ಏನೂ ನಡೆಯಲ್ಲ ಇನ್ಮೇಲೆ. ನಾನು ನಮ್ಮ ಅಕ್ಕ ಹೇಳ್ದಂಗೆ ಕೇಳ್ಕೊಂಡು ಚಂದಾಗಿ ಜೀವನ ಮಾಡ್ಕೊಂಡು ಹೋದ್ರೆ 4 ಒಪ್ಪತ್ತು ಚಂದ ಬಿಸಿ ರೊಟ್ಟಿ ತಿಂತೀನಿ ನನ್ನ ಮಗಳ ಕೈಯಾಗಿಂದ. ಇಲ್ಲ ಅಂದ್ರೆ ಏನು ಹಣೆ ಬರ, ನಾವ್ರಿ ಏನು ಮಾಡೋಕ್ಕಾಕತ್ತಪ್ಪ ಅನ್ಪೋಸು. ಬರ್ಲ್ಯಾ? ಅಲ್ಲ ಸುಳೆ ಮಗನ, ಇನ್ನೂ ಮದುವೆಯಾಗಿಲ್ಲ, ಇಷ್ಟು ಚಿಕ್ಕಂದಿದಿ. ಜೇರ್ಕತ್ ನಿನ್ನ ಮಗಳು ನಮ್ಮ ಮನೆಗೆ ಏನಾರ ಮಳೆ ಬಡದು ಒಳಗೆ ಬಂದ್ಲು ಅಂದ್ರೆ ಆತು. ನಾನು ನಿನ್ನ ಮೂಲ ಗುಂಪ ಮಾಡ್ತೀಯ ಏನ ನೀನು? ಇರ್ಲಿ ನೋಡ್ಕೊಂತಾನೆ. ಆ ದೇವ್ರನ್ನ ಒಬ್ಬ ಇದ್ದ ಅಂದ್ರೆ ನಿನಗೇನು ಗತಿ ಕಾಣಿಸ್ತಾನವ. ಅಲ್ಲ ತಂಗಿ, ಆ ಹೆಣ್ಮಗಳು ಬರ್ತಾನೆ ಅಂದ್ ಹೋದ್ಲು, ಇಟ್ಟತ್ತಾದ್ರೂ ಬರಲಿಲ್ಲ. ನಾನು ಒಬ್ಬರ ನೆಚ್ಕೊಂಡು ಹಿಂಗೆ ಕುತ್ಕೊಂಡು ಅಂದ್ರೆ ನನ್ನ ವ್ಯಾಪಾರ ಆಗ್ಬೇಕಲ್ಲವ. ಹೌದಲ್ಲ, ಇಷ್ಟಕ್ಕೊಂದು ಬಾಂಡೆ ಇಟ್ಕೊಂಡೆ ನಾನು. ಏನು ಮಾಡ್ಬೇಕು ಇವನ್ನ? ಅವತ್ತ ವ್ಯಾಪಾರ ಮಾಡಿಬಿಟ್ರೆ ನನಗೂ ಒಟ್ಟು 4 ಬಿಲ್ ಬಂದು ಬಿಡು ಅನ್ನೋ ಖುಷಿ ಆಕತ್ತೇವ. ನೀವಾರ ತೋರಿಸ್ ನೋಡ್ರಿ ಆಕೆ ಮನೇನ, ಅಲ್ಲೇ ಹೊಕ್ಕನಿ. ಬಡ ವ್ಯಾಪಾರ ಮುಗಿಸ್ಕೊಂಡ್ರೆ ಹೊಕ್ಕನಿ ನಾನು ಅತ್ಲಾಗ. ಹೋಗದೆ ಆಕೆ ಮಟ್ಟಕ್ಕೆ ಯಾರು ಬರ್ತಾರ? ಆಕೆ ಈಗ ಭಾರಿ ಡಿಮ್ಯಾಂಡ್ನಾಗ ಅದಾಳವ. ಇದ್ರ ಆಕೆ ಮನೆ ಹಾಕಿರ್ತಾಳ ಬಿಡ್ಲಿ, ಅದಕ್ಕೇನಂತ. ಏನೋ ಮುದುಕಿ ವಯಸ್ಸಾದದ್ದು ಕುತ್ಕೊಂಡೈತಲ್ಲ, ಕುತ್ಗಲ್ಲಿ ಅಂತ ಸುಮ್ಮನೆ ಅದನ್ನ ಅಷ್ಟ ನಾನು. ಆಕೆ ಅದೇನೋ ಅಂತಾರಲ್ಲ, ಕುಣ್ಕಂತ ನಮ್ಮನೆ ಅಲ್ಲೇ ಐತಿ ಬಾ ಅಂತಂದು ಹೇಳಿ ಹೋದ್ಲು ಮನ್ಯಾಗ. ಬೇಕಾದಕ್ಕೆ ನಿಂತ್ಕೊಂಡ್ ತಗೋಬೇಕ ಬೇಡ? ಅಯ್ಯ, ನಿಂದ್ರಾಕ ಕುಂದ್ರಾಕ ಪುರ್ಸತ್ತಿಲ್ಲ ಐತೆ ಅಲ್ತಕ್ಕ ಅಕ್ಕಿಗೀಗ. ಮೊದ್ಲು ಎಣ್ಣೆ ಮದಿ ಮಾಡ್ಬೇಕಾಗೈತಿ. ಅದಕ್ಕೆ ಕುಣ್ಯಾಕ ಬಿಟ್ಟಾಳ. ಒಂದೇ ಸೊಸಿನಂತ ಕಳಿಸ್ಕೊಂತಾಳ ತವ್ರ ಮನೆಗೆ. ಮತ್ತೆ
ಈಗ ಭರ್ಜರಿ ಓಡಾಡಿ ತಮ್ಮನ ಮಗಳನ್ನ ತಂದ್ಕೊಳಕತ್ತಾಳ. ಅದಕ್ಕೆ ಬಾರಿ ದಿಮಾಕ್ ನಡೆದೈತಿಕ್ಕಿದ. ಏನು ಒಂದೇ ಏನು ತಿರ್ಲಿಕ್ಕಿನ ಆಕೆ ತವ್ರ ಮನೆ ಓಡಿಸಿ ಎರಡನೇ ಮದುವೆ ಮಾಡಕತ್ತಾಳ ಮಗ್ಗ. ಅಯ್ಯೋ ಅದೇ ಅಂತ ಚಂಡಾಳ ಐತೆ. ಏನು ಮಾಡಕತ್ತೆ ಅಮ್ಮ? ಆ ದೇವ್ರು ಯಾರ್ಯಾರ ಹಣೆ ಬರ್ದಾಗ ಏನೇನು ಬರ್ದಿರ್ತಾನ ಅಂತಂದು ಏನ್ರ ಗೊತ್ತೈತೆ? ಏನು ಗೊತ್ತಂಗಿಲ್ಲವ. ಅವ ಹೆಂಗೆ ಹೇಳ್ತಾನೆ ಹಂಗೆ ನಡ್ಕೊಂಡು ಹೋಗೋದು. ಏನು ಮಾಡ್ತಿದ್ದಿ? ದೇವ್ರ ಪಾಪ ಹಿರೇ ಸಸಿ ಮಕ್ಳು ಕೊಟ್ಟಿದ್ದೆ ಅಂದ್ರೆ ಏನ ಮಕ್ಕಳು ನೋಡ್ಕೊಂಡು ಸುಮ್ಮನೆ ನಡ್ಕೊಂಡು ಹೋಗೋದ್ಲ ಏನ? ಈಗ ಹುಡುಗಿ ಮಕ್ಕಳಾಗಿಲ್ಲ ಅನ್ನೋದು ನೆಪ ಇಟ್ಕೊಂಡು ಈಗ ಮದುವೆ ಮಾಡಕ್ಕೆ ನಿಂತಾಳ. ಹೌದನ? ಏನು ಭಾಳ ವರ್ಷ ಆಗಿತ್ತೇನು ಮದುವೆಗೆ? ಇಲ್ಲಿ ಬಿಡದೆ ಏನು ವರ್ಷವರೇ ಆಗೈತೆ. ಏನು ಆಟ ಸಹಿ ದವಾಖಾನೆ ತೋರಿಸ್ಕೊಂಡಾರ ಹಿಂಗಾಗಿಲ್ಲ ಅಂತಂದು ಅವ್ರಿದ್ದು ಇಲ್ಲಮ್ಮ ನಿನ್ನ ಮಕ್ಕಳಾಗಲ್ಲ ಅಂತ ಹೇಳ್ಬಿಟ್ರ. ಅವ್ರ ಅತ್ತಿಗೆ ಅದೇನಂತಾರಲ್ಲ ತುಗುಡ್ಸರಿಗೆ ಹಾಸ್ ಕೊಟ್ಟಂಗಾತ. ಮೊದ್ಲ ಮನಸ್ಸಿದ್ದಲ್ಲಿಕಿನ್ ಮಾಡ್ಕೊಳಕ ಈಗಂತೂ ಇನ್ನೊಟ್ಟು ಬೇಸಿ ಆಗ್ಬಿಡ್ತಲ್ಲ, ಅದಕ್ಕೆ ಅಷ್ಟು ಕುಣ್ಯಾಕತ್ತಾಳ. ಅಯ್ಯ ಪಾಪ ಹಿಂಗಾಗಬಾರ್ದಾಗಿತ್ತವ. ಏನು ಮಾಡ್ತೀವಿ ನೋಡಿ, ದೇವರು ಮನಸ್ಸು ಮಾಡಿದ ಅಂದ್ರೆ ಏನು ಯಾವಾಗಾದ್ರೂ ಕೊಡ್ಬೋದಾತ. 15 ವರ್ಷ ಆಗಿರ್ತಾವೆ ಮದುವೆಯಾಗಿ, ಆವಾಗ ಒಂದೊಂದು ಮಕ್ಳು ಹುಡ್ತಾವೆ ನೋಡಿ. ಹುಡುಗಿ ಭಾಳ ದಿನ ಆಗಿಲ್ಲ ಏನಿಲ್ಲ ಅಂತೀರಿ ಮದುವೆಯಾಗಿ. ಹಿಂಗೆ ಅನ್ಯಾಯ ಆಗಬಾರ್ದತ್ತವ. ಅಲ್ಲದೆ ಹಿಂಗೆ ಆಕತಿ ಅಂತಂದು ಯಾರು ಕನಸು ಕಂಡತ್ರಿ? ಅದಲ್ದ ವಿಚಾರನ ಬೇರೆ ಐತದ. ಮತ್ತು ನೀನು ಹೋಗಿ ಆ ಮುಖ್ಯ ಮುಂದೆ ಅಂದ್ಯವ ನೀನು. ಮತ್ತು ಏನಿಲ್ಲ ಓಣ್ಯಾಗ ಮತ್ತು ನಾವು ಕೆಟ್ಟರಾಗದ. ನೀನೇನೋ ಒಂದಿನ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ, ಮುಗಿದೋತು. ಅದಕ್ಕೆ ಹೇಳಕ್ಕೆ ಹೋಗಬೇಡ ಏನ. ಅಲ್ಲ ಇವರು ಯಾವ ವಿಚಾರ ಮಾತಾಡಕತ್ತಾರ? ಏನಾರೇ ಯಾಕಾಗಲಿ ಇಲ್ಲೇ ನಿಂತು ಕೇಳಿಸ್ಕೊಂತಾನೆ. ಮುಂದೆ ಕೋತಂದ್ರೆ ಮಾತಾಡೋದ ನಿಲ್ಲಿಸ್ತಾರ. ಹೋಗ ತಾಯಿ, ನನಗೆ ಎದಕ್ಕೆ ಬೇಕಾಗೈತೆ ನಿಮ್ಮ ಓಣಿದು ನಿಮ್ಮ ಊರದ್ದು ಸಮಾಚಾರ? ನೀನೇನೋ ಒಟ್ಟು ತಿನ್ನಕ್ಕೆ ನಾಷ್ಟ ಕೊಟ್ಟೆ ಅಲ್ಲ, ಅದಕ್ಕೆ ತಿಂದು ಒಟ್ಟು ನೀರು ಕುಡಿದ್ನೆ. ಹಂಗೆ ದಡಗ್ಗೆ ನಂಗೆ ಎದ್ದೇನು ಹೋಗೋದ ಅಂತಂದು ಕೂತ್ಕೊಂಡಾನೆ. ಉಂಡು ಹೊಟ್ಟೆ ಮೇಲೆ ಎದ್ದು ಅಡ್ಡಾಡಿದೆ ಅಂದ್ರೆ ಒಂಥರ ಹೊಟ್ಟೆ ಹಿಡ್ದಂಗೆ ಆಕತ್ತೆ ನನಗೆ. ನನಗೆ ಎದಕ್ಕೆ ಬೇಕಯ್ಯವ ನಿಮ್ಮೂರು ಸುದ್ದಿ? ಹೇಳು ನಾನೇನು ಮತ್ತೊಬ್ಬರ ಮನೆಗೆ ಮುಂದೆ ಕುಂದ್ರಕ್ಕೆಲ್ಲ ಮಾಡೋಕ್ಕೆಲ್ಲ ಹೌದಲ್ಲ? ಅದಕ್ಕೆ ನೋಡವ, ನೀನು ಯಾರ ಮನೆ ಮುಂದೆ ಕುಂದ್ರಕ್ಕೆಲ್ಲ ಮಾಡೋಕ್ಕೆಲ್ಲ ಪಾಪ ಒಳ್ಳೆ ಹೆಣ್ಮಗಳಂದು ನಿನ್ನ ಮುಂದೆ ಹೇಳಕತ್ತೇನೆ. ಅದೇನಾಗೈತೆ ಅಂದ್ರೆ ಆ ಹುಡುಗಿ ದವಾಖಾನೆ ತೋರಿಸ್ಬೇಕಂತ ಕರ್ಕೊಂಡು ಹೋಗಿದ್ರಂತ. ಅಲ್ಲಿ ಎಲ್ಲ ಚೆಕ್ ಮಾಡಿಸ್ಯಾರ. ಡಾಕ್ಟ್ರ್ ಇದ್ದು ಬರೀ ಹೆಣ್ಮಕ್ಳನ್ನ ಅಷ್ಟೇ ಚೆಕ್ ಮಾಡಿದ್ರೆ ನಡೆಯಂಗಿಲ್ಲ, ಆಕೆ ಗಂಡನ್ನು ಚೆಕ್ ಮಾಡಬೇಕು ಅಂದ್ರಂತ. ಅದಕ್ಕೆ ತಗೊಳ್ರಿ ಅಂದು ಅವನು ಚೆಕ್ ಮಾಡಿಸ್ಕೊಂಡಾನ. ಅವಾಗ ಏನಾಗೈತಿ, ಇವನಿಗೆ ಮಕ್ಕಳಾಗಂಗಿಲ್ಲ ಅಂತಂದು ಅದೇನೋ ಅಂತಾರಲ್ಲ, ರಿಪೋರ್ಟ್ನಾಗ ಬಂದೈತಂತೆ. ಅದನ್ನು ತೆಗೆದಿಟ್ಟು ಈಗ ಇಲ್ಲಿ ಬಂದು ಇಲ್ಲ ಆಕೆಗೆ ಮಕ್ಕಳಾಗಂಗಿಲ್ಲ ಅಂತಂದು ಅವ್ರು ಅವನ ಮುಂದೆ ಹೇಳಿಬಿಟ್ಟ. ನಾನು ಮತ್ತು ಸೊಸೆ ಮಕ್ಕಳಾಗಂಗಿಲ್ಲ ಅಂದ್ರೆ ಅತ್ತೆಯವ್ರನ್ನ ಕೇಳ್ತೀವಿ. ಮೊದ್ಲು ಕಾಯ್ತಿರ್ತಾರ ಅವ್ರು, ಯಾವಾಗಪ್ಪ ಇವ್ರ ಮೇಲೆ ಹುಡ್ರಿ ಅನ್ಲಿ ಅಂತಂದು. ಅದಕ್ಕಿದ್ದೀಗ ಮೊದ್ಲು ತಮ್ಮನ ಮಗಳು ಮಾಡ್ಕೋಬೇಕು ಅಂದಕ್ಕೆ ಆಕೆ ಇದಕ್ಕೆ ಸ್ವಲ್ಪ ಒಳ್ಳೆ ಚಾನ್ಸ್ ಅಂತಂದು ಈ ಮತ್ತೆ ಮದುವೆ ಮಾಡಕ್ಕೆ ನಿಂತಾಳ. ಪಾಪ ಹಂಗೆ ನೋಡಕ್ಕೆ ಹೋದೆ ಅಂದ್ರೆ ಅವಳಕ್ಕ ಮಕ್ಕಳಾಗಂಗಿಲ್ಲ ಅಂತ. ಅಂತನ ಕಟ್ಕೊಂಡು ಆ ಹುಡುಗಿಯರು ಏನು ಮಾಡ್ತೈತಿ, ನಾಳೆ ಈಕಿನಲ್ಲ ಇನ್ನೂ ಒಬ್ಬೈತಿ ಕಟ್ಕೊಂಡ್ರೂ ಮಕ್ಕಳಾಗಂಗಿಲ್ಲ. ಸುಮ್ಮನೆ ಹಂಗೆ ಹೋಗೋದು 1 2 3 ಅಂತಂದು ಮದುವೆ ಮಾಡ್ಕೊಂತ ಹೋಗೋದ ಇವರು. ಅಯ್ಯೋ 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 ನನ್ನ ಮಗಳ ಜೀವನ ಹಾಳು ಮಾಡ್ತಿದ್ಲಲ್ಲ ನಮ್ಮ ಚಿಕ್ಕಮ್ಮ. ಅಯ್ಯೋ ಖರಮ್ಮ, ನನಗೆ ಮೊದ್ಲ ಗೊತ್ತಾಯ್ತು, ಚಲೋ ಆತಿದ್ದು ವಿಚಾರ. ಎಲ್ಲರ ಮದುವೆ ಆದ್ಮೇಲೆ ಗೊತ್ತಾಗಿದ್ರೆ ಏನು ಮಾಡ್ಬೇಕತ್ ನಾನು ನನ್ನ ಮಗಳನ್ನ ಕೈಯಾರ ಹಾಳು ಬಾವಿ ತಳದಂಗೆ ಆಕತ್ತಲ್ಲ ಅಲ್ತಕ್ಕ. ಅಯ್ಯೋ ಮಲ್ಲವ, ನೀನ ಯಾವ ನೀನ ಅಂದ್ರೆ ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ? ಹ್ಞೂ ರೀ ಲಲ್ತೆಕ್ಕರ, ಎಲ್ಲ ಕೇಳಿಸ್ಕೊಂಡೆ ನಾನು. ನನಗೆ ಎದಿನ ಹೊಡಿತು. ಅಯ್ಯೋ ಖರಮ್ದ ಹಾದೆ ಏನು ಮಾಡ್ಬೇಕಾತಪ್ಪ ನಂಗೆ ಆಗ್ಬಿಡ್ತಾರೆ ಲಲ್ತೆಕ್ಕರ. ನನಗೆ ಚಲೋ ಆತ್ರಿ, ದೇವರು ಒಳ್ಳೇರಿಗೆ ಒಳ್ಳೇದ ಮಾಡ್ತಾನೆ ಅಂತಾರಲ್ಲ, ಸುಳ್ಳಲ್ಲಿ ನೋಡ್ರಿ. ನನ್ನ ಮಗಳು ಎಷ್ಟು ಒಳ್ಳೆ ಮನಸ್ಸಿಂದ ನಮ್ಮ ಮನೆ ಅತ್ತೆ ಮನೆ ಸೊಸೆ ಯಾಕಂದು ನಾನು ನಮ್ಮ ಸೋದರ ಅತ್ತೆ ಮನೆಗೆ ಅಂತಂದು ಅಷ್ಟು ಹರಸ್ಪಟ್ಟತ್ತು. ಈಕಿ ನಮ್ಮ ಚಿಕ್ಕಮ್ಮ ನನಗೆ ಮೋಸ ಮಾಡ್ತಾಳೆ ಅಂತಂದು ಅನ್ಕೊಂಡಿದ್ದಲ್ರಿ. ಹೊಕ್ಕನೆ ಹೋಗಿ ಕೇಳ್ತಾನೆ ಆಕಿನ್ನ, ಯಾಕೆ ಹಿಂಗೆ ಮಾಡಿದ್ ನನಗೆ ಅಂತಂದು. ಹೌದ್ರಿ, ಕೇಳೋ ಅಂತ ಮಾತಾಡ ಇದೆ, ನೀವು ಸುಮ್ಮನೆ ಇರಕ್ಕೆ ಹೋಗ್ಬೇಡ್ರಿ, ಕೇಳ್ರಿ. ಅದೇ ಯಾಕೆ ಹಂಗೆ ಮುಚ್ಚಿಟ್ಟು ಯಾಕೆ ಮದುವೆ ಮಾಡ್ಬೇಕು? ಮಕ್ಕಳಾಗಲ್ಲ ಅನ್ನೋದು ಗೊತ್ತೈತಿ. ಮತ್ತು ಮೇಲೆ ಪಾಪ ನಾಸ್ತಿ ನಿಮ್ಮ ಹುಡುಗಿ ಜೀವನ ಹಾಳು ಮಾಡ್ತದ್ಲಲ್ರಿ ಆಕೆ ಮುದ್ಕವ. ಸುಮ್ಮಿ ಏನ್ಲಿ ನೀನು ಹೆಂಗೆ ಹೇಳ್ಕೊಡ್ತಿದ್ದೆ ಅಕ್ಕರಿಗೆ? ತೀರ ಅವ್ರಿಗೆ ಅಷ್ಟು ಗೊತ್ತಾಗಂಗಿಲ್ಲ, ಕೇಳ್ಬೇಕು ಕೇಳಬಾರ್ದು ಅನ್ನೋದು. ಅದು ಹಂಗಲ್ಲ, ಮತ್ತು ಇನ್ನೇ ಹಂಗೆ ಲತ್ಯಾಕ ಪಾಪ ಸುಮ್ಮನೆ ಇರ್ತಾರ ಅಂತಂದು ಹಂಗೆ ಸಂಪನ್ನರಿಗೆ ಅನ್ಯಾಯ ಮಾಡಕ್ಕೆ ಹೋಗಬಾರ್ದು. ಸುಮ್ಮಿ, ನಾ ಹೇಳಿದ್ದೇನು ನೀ ಮಾಡಕತ್ತಿರೋದೇನು? ನಾ ಹೆಂಗೆ ಹೇಳ್ತೇನೆ ಹ್ಞೂ ಹ್ಞೂ ಅನ್ನೋ ಅಂತಂದು ಹೇಳಿ ನೀ ನೋಡಿದ್ರೆ ಸ್ವಲ್ಪ ಸುಮ್ಮನೆ ಕುಂದ್ರಿ ಪಟ, ನಾ ಎಲ್ಲ ಮಾಡ್ತಾನಂತೆ. ಸರಿ ತಗೊಳ್ಳಿ ತಕ್ಕ, ನೀ ಹೇಳ್ದಂಗೆ ಮಾಡ್ತಾನೆ. ನೋಡ್ತಂಗಿ, ನಾ ಹಿಂಗೆ ಹೇಳ್ತೇನೆ ಅಂತಂದು ಸಿಟ್ಟಾಗಕ್ಕೆ ಹೋಗಬೇಡ. ಈ ಮುದುಕಿ ಡೇಟ್ ಐತೆ ಮಾರಕ್ಕೆ ಬಂದೈತಿ, ಸುಮ್ಮನೆ ಬಂಡೆ ವ್ಯಾಪಾರ ಮಾಡ್ಕೊಂಡು ಹೋಗೋದ್ಬಿಟ್ಟು ಇಷ್ಟೆಲ್ಲ ಬುದ್ಧಿ ಹೇಳ್ತೈತಿ ಅಂತಂದು ಅನ್ಕೊಳಕ್ಕೆ ಹೋಗಬೇಡ. ಏನು ಹೆಣ್ಮಕ್ಳು ಅಂದ್ರೆ ಎಲ್ಲರಿಗೂ ಹೆಣ್ಮಕ್ಳು ಅವರು ಗಂಡ ಮನೆ ಚೆಂದಾಗಿದ್ರೆ ಅವ್ರ ಜೀವನ ಚಲೋ.
ಏನು ಮಾಡ್ತಿದ್ದಿ ನಾಳೆ ಅನ್ಭವ್ಸಕತ್ತಿದ್ದೆ ಅಂದ್ರೆ ಈಗ ಇಷ್ಟು ಸುಳ್ಳು ಹೇಳಾಳಕ್ಕೆ ನಾಳೆ ಇನ್ನು ಏನೇನು ಸುಳ್ಳು ಹೇಳ್ತಾಳೆ ಏನೋ ಯಾರಿಗೆ ಗೊತ್ತು. ನೋಡು ರಾತ್ರಿ ಕಂಡು ಬಾವಿಗೆ ಹಗಲು ಬಿದ್ದಂಗೆ ಆಗೈತೆ ನಿನ್ನ ಬಾಳೆ. ಬೇಡವಾ ಇಂಥ ತಪ್ಪು ಮಾಡಕ್ಕೆ ಹೋಗ್ಬೇಡ. ಏನು ಹೀಗೇನ ಹೆಣ್ಮಕ್ಳಿಗೆ ನಾ ಮುಂದೆ ನೀ ಮುಂದೆ ಅಂತಂದು ಬಂದು ಮದುವೆ ಮಾಡ್ಕೊಂಡು ಎಲ್ಲ ಖರ್ಚು ಹಾಕಿ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಬೇರೆ ಅಂತದ್ರಾಗ ನೀನು ಹೋಗಿ ಮಕ್ಳಾಗ್ಲಾರ್ದ ನೀ ಕೊಡ್ತೀಯನ ಅದು ಡಾಕ್ಟ್ರ್ ಹೇಳಿದ ಮೇಲೇನ ಹಾಗಯ್ಯವ್ವ ನಿನಗೇನು ಹೆಣ್ಮಕ್ಳು ಹೆಚ್ಚಾಗ್ಯಾವ ಏನ?